ಶವಗಳನ್ನ ಹೂತಿಟ್ಟ ಆರೋಪ 6ನೇ ದಿನಕ್ಕೆ ಗುಂಡಿ ಅಗೆಯೋ ಕಾರ್ಯ ಕಾಲಿಟ್ಟಿದೆ. 11ನೇ ಪಾಯಿಂಟ್ನ ಶೋಧ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಇಲ್ಲಿ ತನಕ 1ರಿಂದ 10 ಸ್ಪಾಟ್ಗಳನ್ನ ಅಗ್ದಿದ್ದಾಗಿದೆ. ಅದರಲ್ಲಿ ಒಂದೇ ಒಂದು ಸ್ಪಾಟ್ ಅಲ್ಲಿ ಮಾತ್ರ ಅಸ್ಥಿಪಂಜರದ ಅವಶೇಷ ಸಿಕ್ಕಿದ್ದು. ಈಗ ಉಳಿದಿರೋದು 3 ಸ್ಪಾಟ್, 11, 12, 13. ಈ 3 ಸ್ಪಾಟ್ಗಳಲ್ಲಿ ಕಾರ್ಯಾಚರಣೆ ನಡಿಬೇಕಾಗಿದೆ. 11ನೇ ಸ್ಪಾಟ್ನ ಕಾರ್ಯಾಚರಣೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು. 11ನೇ ಸ್ಪಾಟ್ಗೆ ಅಧಿಕಾರಿಗಳು ತೆರಳ್ತಾ ಇದ್ದಂತ ದೃಶ್ಯ ಈಗಾಗಲೇ ಶುರುವಾಗಿದೆ. ಅಗೆಯೋ ಕಾರ್ಯ ಲೈವ್ ದೃಶ್ಯ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. 11ನೇ ಪಾಯಿಂಟ್ನ ಶೋಧ ಕಾರ್ಯಕ್ಕೆ ಅಧಿಕಾರಿಗಳು ತೆರಳ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ. ಇವತ್ತು 11ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಶುರುವಾಗತ್ತೆ. ಈಗಾಗಲೇ ಶುರು ಆಗಿದೆ. 6ನೇ ದಿನಕ್ಕೆ ಕಾಲಿಟ್ಟಿದೆ ಗುಂಡಿ ಅಗೆಯೋ ಕಾರ್ಯ. ಕಳೆದ ವಾರ ಇಡೀ ಕಾರ್ಯಾಚರಣೆ ನಡೀತು. ನಿನ್ನೆ ಒಂದು ಬ್ರೇಕ್ ತಗೊಂಡು ಇವತ್ತು ಮತ್ತೆ ಕಾರ್ಯಾಚರಣೆಗೆ SIT ಇಳಿದಿದೆ. ಇದೇ ಸ್ಪಾಟ್ ಅಲ್ಲಿರೋದು 11ನೇ ಪಾಯಿಂಟ್. ಅಲ್ಲಿ ಕಾರ್ಯಾಚರಣೆ ಈಗ ತಾನೇ ಶುರುವಾಗಿದೆ. ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದ ದೃಶ್ಯ. 11ನೇ ಸ್ಪಾಟ್ನ ಬಳಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಕೆಲಸಗಾರರು ಬಂದಿದ್ದಾರೆ ಸ್ಥಳದಲ್ಲಿ. ಅಲ್ಲಿರುವಂತಹ ಗಿಡಗಂಟಿಗಳನ್ನ ಕ್ಲೀನ್ ಮಾಡಲಾಗ್ತಾ ಇದೆ. JCB ಕೂಡ ಇದೆ. ಪೂರ್ತಿ ಗಿಡ ಬೆಳ್ಕೊಂಡಿರುತ್ತೆ. ಕಾರ್ಯಾಚರಣೆ ನಡೆಸೋದಕ್ಕೂ ಕೂಡ ಅಡ್ಡಿ ಆಗತ್ತೆ. ಹಾಗಾಗಿ ಆ ಸ್ಪಾಟ್ ಅನ್ನ ಸ್ವಲ್ಪ ಕ್ಲೀನ್ ಮಾಡಲಾಗತ್ತೆ. ಯಾಕಂದ್ರೆ ಅಧಿಕಾರಿಗಳು ಇವತ್ತಿಡೀ ದಿನ ಅಲ್ಲಿರಬೇಕು. ಹಾಗಾಗಿ ಆ ಸ್ಪಾಟ್ ಅನ್ನ ಕ್ಲಿಯರ್ ಮಾಡಲಾಗ್ತಾ ಇದೆ. ಪರದೆಯಿಂದ ಕವರ್ ಮಾಡ್ತಿದ್ದಾರೆ. ಯಾಕಂದ್ರೆ ರಸ್ತೆ ಪಕ್ಕದಲ್ಲೇ ಇರೋ ಜಾಗ ಅದು. ದೃಶ್ಯದಲ್ಲಿ ನೀವು ಗಮನಿಸಬಹುದು. ವಾಹನಗಳು ಓಡಾಡ್ತಾ ಇದೆ, ವೆಹಿಕಲ್ಗಳ ಓಡಾಟ ಇದೆ. ಇದೇ ರಸ್ತೆಯ ಪಕ್ಕದಲ್ಲೇ ಈ 11ನೇ ಸ್ಪಾಟ್ ಇರೋದು. ಹಾಗಾಗಿ ಪರದೆಯಿಂದ ಕವರ್ ಮಾಡ್ತಿದ್ದಾರೆ. ಕಾರ್ಯಾಚರಣೆಯ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಕಾರ್ಯಾಚರಣೆ ಈಗಾಗಲೇ ಶುರು ಆಗಿದೆ. ಅಲ್ಲಿ ಕಾರ್ಯಾಚರಣೆ ಈಗ ತಾನೇ ಆರಂಭ ಆಗಿದ್ದು. ಏನೆಲ್ಲ ಇದೆ ಅಪ್ಡೇಟ್ಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್ ಇದ್ದಾರೆ, ಭರತ್ರಾಜ್ ಇದ್ದಾರೆ ಸಂಪರ್ಕದಲ್ಲಿ. ಭರತ್ರಾಜ್, ಮೊದಲನೇದಾಗಿ ನಿಮ್ಮನ್ನು ಕೇಳೋದಾದ್ರೆ, ಕಾರ್ಯಾಚರಣೆ ಈಗ ತಾನೇ ಶುರುವಾಗಿದೆ. 11ನೇ ಸ್ಪಾಟ್ ತೀರಾ ರಸ್ತೆ ಪಕ್ಕದಲ್ಲೇ ಇದೆ. ವೆಹಿಕಲ್ಗಳ ಓಡಾಟ ಕೂಡ ಕಾಣಿಸ್ತಾ ಇದೆ. ಸೊ ಕಾರ್ಯಾಚರಣೆ ಈಗ ಶುರು ಆಗಿದೆಯಾ? ಆಲ್ರೆಡಿ ಏನೇನಾಗ್ತಿದೆ ಸ್ಥಳದಲ್ಲಿ? ಶ್ವೇತಾ, ಹೌದು, ಈಗಾಗಲೇ ಈ ಒಂದು ಕಾರ್ಯಾಚರಣೆ ಉತ್ಖನನ ಪ್ರಕ್ರಿಯೆ ಆರಂಭ ಆಗ್ತಾ ಇರುವಂಥದ್ದು. ನಾನು ದೃಶ್ಯಗಳಲ್ಲಿ ತೋರಿಸುವಂಥ ಕೆಲಸಗಳನ್ನು ಮಾಡ್ತೀನಿ. ಒಟ್ಟು ಈ ಒಂದು ಜಾಗದಲ್ಲಿ ಅಂದರೆ ಆ ಧರ್ಮಸ್ಥಳದ 11ನೇ ಪಾಯಿಂಟ್ ಏನಿದೆ, ಆ 11ನೇ ಪಾಯಿಂಟ್ನಲ್ಲಿ ಉತ್ಖನನ ಪ್ರಕ್ರಿಯೆಗೆ ಆರಂಭ ಆಗಿರುವಂಥದ್ದು. ಈಗಾಗಲೇ ಅವರೆಲ್ಲರೂ ಕೂಡ ಒಳಭಾಗಕ್ಕೆ ಹೋಗಿದ್ದಾರೆ. ಭಾರಿ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಅಂದರೆ ಸುತ್ತಮುತ್ತ ಜನ ಇದ್ದಾರೆ. ಇದು ವಾಹನ ಓಡಾಡುವಂಥ ರಸ್ತೆ. ಧರ್ಮಸ್ಥಳದಿಂದ ನಾವು ಉಜಿರೆಗೆ ಹೋಗುವಂಥ ಪಾಯಿಂಟ್ ಏನಿದೆ, ಈ ಒಂದು ಪಾಯಿಂಟ್ನಲ್ಲಿ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು. 11ನೇ ಪಾಯಿಂಟ್ ಅನ್ನು ಏನವರು ಗುರುತಿಸಿರುವಂಥದ್ದು. ಹಾಗಾಗಿ ಇವತ್ತು ಈ ಒಂದು ಪ್ರದೇಶದಲ್ಲಿ 11 ಮತ್ತು 12ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ. ಬಹುತೇಕ ಇವತ್ತು ಒಂದೇ ಕಡೆಯಲ್ಲಿ 3 ಜಾಗಗಳನ್ನು ಅವ್ರು ಮಾಡ್ತಾರಾ ಅಥವಾ ಎರಡು ಜಾಗಕ್ಕೆ ಅದನ್ನು ಸ್ಥಗಿತಗೊಳಿಸ್ತಾರಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಇವತ್ತಿನ ಸದ್ಯದ ಹೊರಗಿನ ಮಾಹಿತಿಯ ಪ್ರಕಾರ ಈಗ 2 ಜಾಗಗಳಿಗೆ ಬಂದಿದ್ದಾರೆ. ಅಲ್ಲಿ ಹಸಿರು ಪರದೆಗಳನ್ನು ಕಟ್ಟಿ ನೋಡಬಹುದು ನೀವು. ವಕೀಲರು ಕೂಡ ಒಂದು ಜಾಗಕ್ಕೆ ಹೋಗ್ತಾ ಇರುವಂಥದ್ದು. ಆ ಒಂದು ವಕೀಲರು ಕೂಡ ಒಂದು ಪ್ರದೇಶಕ್ಕೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸಬಹುದು. ಪ್ರಮುಖವಾಗಿ ಇವತ್ತು ಬಹುತೇಕವಾಗಿ ಈ ಒಂದು ಸತ್ಯಶೋಧನೆಗೆ ಅಂತಿಮ ದಿನ. ಅಂದ್ರೆ ಇದನ್ನು ಯಾಕೆ ನಾವು ಅಂತಿಮ ದಿನ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ ಅಂದ್ರೆ, ಕಳೆದ 13 ಜಾಗಗಳನ್ನು ಅವರೇನು ಗುರುತಿಸಿದ್ರು, ಆ ಗುರುತಿಸಿದ 13 ಜಾಗಗಳಲ್ಲಿ ಬಹಳಷ್ಟು ಕ್ರೂಷಿಯಲ್ ಆದಂತ ಪ್ರದೇಶಗಳಲ್ಲಿ ಈ ಒಂದು ಜಾಗಗಳು ಕೂಡ ಒಂದು. ಹಾಗಾಗಿ ಈ ಎಲ್ಲ ಪ್ರದೇಶಗಳಲ್ಲಿ ಈ ಎಲ್ಲ ಜಾಗಗಳಲ್ಲಿ ಅಂತಿಮ ಜಾಗಗಳಲ್ಲಿ ಈ ಒಂದು ಜಾಗ ಅಂದ್ರೆ 11 ಮತ್ತು 12ನೇ ಜಾಗವನ್ನ ಬಹಳ ಡಿಫ್ರೆಂಟ್. ಅಂದ್ರೆ ಯಾಕಂದ್ರೆ ಆತನ ನಿರೀಕ್ಷೆಗಳಲ್ಲಿ
10, 11, 12 ಜಾಗ ಏನಿದೆ ಅದು ಆತನ ನಿರೀಕ್ಷೆಗಳಲ್ಲಿ ಇರುವಂಥ ಜಾಗ. ಹಾಗಾಗಿ ಈ ಜಾಗದಲ್ಲಿ ಏನಾದರೂ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಗಳಿದೆ. ಇನ್ನು ಹಿತಾಚಿಯನ್ನು ಕೂಡ ಅವರು ತಂದಿಟ್ಟಿದ್ದಾರೆ. ಆದರೆ ಹಿತಾಚಿಯನ್ನು ಈ ಒಳಭಾಗದಲ್ಲಿ ಯಾವಾಗ ಬಳಕೆ ಮಾಡಬೇಕು ಅಂದರೆ ಯಾವಾಗ ಆ ಒಂದು ನಿರ್ದೇಶನಗಳು ಒಳಗಡೆಯಿಂದ SIT ಟೀಮ್ನಿಂದ ಡೈರೆಕ್ಷನ್ಸ್ ಬರುತ್ತೋ ಆ ನಿರ್ದೇಶನಗಳು ಬಂದಾಗಷ್ಟೇ ಅಲ್ಲಿ ಆ ಹಿತಾಚಿಯನ್ನು ಬಳಕೆ ಮಾಡಬಹುದು. ಆವರೆಗೆ ಹಿತಾಚಿ ಒಳಗಡೆ ಹೋಗೋದಿಲ್ಲ. ಆರಂಭಿಕ ಹಂತದಲ್ಲಿ ಕೇವಲ ಮ್ಯಾನ್ಯುವಲ್ ಆಗಿ ಅಂದರೆ ಕಳೆದ ಅಷ್ಟು ಗುಂಡಿಗಳನ್ನು ಅಂದರೆ 10 ಭಾಗಗಳಲ್ಲೂ ಕೂಡ ಮ್ಯಾನ್ಯುವಲ್ ಆಗಿ ತೋಡುವಂಥ ಪ್ರಕ್ರಿಯೆಗಳನ್ನೇ ಆರಂಭದಲ್ಲಿ ಮಾಡಿದ್ದಂಥದ್ದು. ಯಾವಾಗ ಮಳೆಯ ಪ್ರಮಾಣ ಹೆಚ್ಚಾಗುತ್ತೋ ಅಥವಾ ಅಲ್ಲೇನಾದರೂ ಕಾರ್ಯಾಚರಣೆಗಳಿಗೆ ಅಡ್ಡಿಯಾಗುವಂಥ ಸಾಧ್ಯತೆಗಳಿದೆಯೋ ಅಂಥ ಸಂದರ್ಭಗಳಲ್ಲಿ ಮಾತ್ರ ಅವರು ಹಿತಾಚಿಯನ್ನು ತರಿಸಿರುವಂಥದ್ದು ಮತ್ತು ಹಿತಾಚಿಯನ್ನು ಅಲ್ಲಿ ಬಳಕೆ ಕೂಡ ಮಾಡುವಂಥದ್ದು. ಸದ್ಯಕ್ಕೆ ಅಲ್ಲಿ ಆ ರೀತಿಯಾದಂತಹ ಯಾವುದೇ ಈಗ ಒಳಗಡೆ ಹೋಗಿದ್ದಾರೆ ಅಷ್ಟೇ. ಮೊದಲಿಗೆ ಆರಂಭದಲ್ಲಿ ಅಲ್ಲಿ ಗಿಡಗಂಟಿಗಳಿರುತ್ತೆ. ಆ ಒಂದು ಜಾಗ 11 ಮತ್ತು 12 ಕೂಡ ನಾವು ನೋಡಿದ್ದೀವಿ. ಆ 2 ಜಾಗಗಳಲ್ಲಿ ಗಿಡಗಂಟಿಗಳು ಬೆಳೆದಿದೆ. ಹಾಗಾಗಿ ಅದನ್ನು ಆರಂಭಿಕ ಹಂತದಲ್ಲಿ ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸಗಳಿದೆ. ಅದನ್ನು ಕ್ಲಿಯರ್ ಮಾಡಿದ ಬಳಿಕವೇ ಅದನ್ನು ಕರೆಕ್ಟ್ ಎಲ್ಲ ಹುಲ್ಲಿನ ಇರುವಂಥದ್ದು ಅದನ್ನು ಕ್ಲಿಯರ್ ಮಾಡಿದ ಬಳಿಕವೇ ಈ ಒಂದು ಪ್ರಕ್ರಿಯೆಗಳ ಆರಂಭ ಆಗ್ಲಿಕ್ಕಿರುವಂಥದ್ದು. ಒಟ್ಟು ಇಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ ಹೆಚ್ಚುವರಿಯಾಗಿ. ಅಂದರೆ ಇಲ್ಲಿ ವಾಹನ ಸಂಚಾರ, ವಾಹನಗಳ ಓಡಾಟ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು. ಹಾಗಾಗಿ ವಾಹನಗಳು ಓಡಾಡುವಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರದು ಮತ್ತು ವಾಹನಗಳಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆಗಳಾಗಬಾರ್ದು. ಯಾಕಂದ್ರೆ ಇದು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಹೋಗುವಂತ ಒಂದು ಪ್ರಮುಖವಾದಂತಹ ಹೆದ್ದಾರಿ. ಈ ಒಂದು ರಸ್ತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ಓಡಾಟ ಇರುತ್ತೆ. ಅದರ ಜೊತೆಗೆ ಇವತ್ತು ಸೋಮವಾರ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆಯಲ್ಲೂ ಕೂಡ ಹೆಚ್ಚಿರುತ್ತೆ, ಶನಿವಾರ, ಭಾನುವಾರ ಮತ್ತು ಸೋಮವಾರ ದಿವಸಗಳಲ್ಲಿ. ಹಾಗಾಗಿ ಅನೇಕರು ಇಲ್ಲಿ ನೇತ್ರಾವತಿ ಸ್ನಾನಘಟ್ಟ ಏನಿದೆ, ನಾವೀಗ ನಿಂತಿರುವಂತಹ ಜಾಗದಲ್ಲಿ 11 and 12 ಪಾಯಿಂಟ್ ಅನ್ನು ನೋಟ್ ಮಾಡಿದ್ದಾರೆ. ಇದೇ ಜಾಗದ ಸ್ವಲ್ಪ ಒಂದು 200-300 ಮೀಟರ್ ದೂರಕ್ಕೆ ಹೋದ್ರೆ ನಮಗೆ ಈ ನೇತ್ರಾವತಿ ಸ್ನಾನಘಟ್ಟ ಸಿಗುತ್ತೆ. ಹಾಗಾಗಿ ಅಲ್ಲಿ ಸ್ನಾನಘಟ್ಟಕ್ಕೆ ಸೇರಿದಂತಹ ಸ್ನಾನಘಟ್ಟಕ್ಕೆ ಬರುವಂತಹ ಭಕ್ತರು ಆಗಿರ್ಬೋದು, ಸ್ನಾನಘಟ್ಟದಲ್ಲಿ ಸೇರುವಂತಹ ಭಕ್ತರಾಗಿರ್ಬೋದು, ಇಲ್ಲಿ ಇಂಥದ್ದೊಂದು ಕಾರ್ಯಾಚರಣೆ ಆಗ್ತಾ ಇದೆ ಮತ್ತು ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ವರದಿಗಳನ್ನು ನೋಡ್ಬಿಟ್ಟು ಈ ಒಂದು ಜಾಗಕ್ಕೆ ಬರುವಂತದ್ದು ಕುತೂಹಲಿಗರ ದಂಡು ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದನ್ನ ನಿಯಂತ್ರಣ ಮಾಡುವಂತದ್ದು ಕೂಡ ಪೊಲೀಸರಿಗೆ ಒಂದು ರೀತಿಯ ದೊಡ್ಡ ಸವಾಲು. ಇನ್ನು ಈಗ ಅಲ್ಲಿ 11ನೇ ಜಾಗದಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ನಾವೀಗ ನಿಂತ ಜಾಗದ ಎಕ್ಸಾಕ್ಟ್ ನನ್ನ ಮುಂದುಗಡೆ JCB ಹಿತಾಚಿ ನಿಂತಿರುವ ಜಾಗ ಏನಿದೆ ಈ ಜಾಗದಲ್ಲಿ 12ನೇ ಪೊಸಿಷನ್ ಇರುವಂತದ್ದು. ಹಾಗಾಗಿ ಮಧ್ಯಾಹ್ನದ ಒಳಗಾಗಿ 11ನ್ನು ಮುಗಿಸಿದ್ರೆ ನೇರವಾಗಿ ಅವರು 12ನೇ ಜಾಗಕ್ಕೆ ಶಿಫ್ಟ್ ಆಗಬಹುದು. ಆದರೆ ಆ 11ನೇ ಜಾಗದಲ್ಲಿ ಆ ಪ್ರಕ್ರಿಯೆಗಳು ಏನಾಗುತ್ತೆ, ಒಂದು ವೇಳೆ ಅಲ್ಲಿ ಈ ರೀತಿಯಾಗಿ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಸಿಕ್ಕಂತ ಸಂದರ್ಭಗಳಲ್ಲಿ ಸಹಜವಾಗಿ ಅಲ್ಲಿನ ಪ್ರಕ್ರಿಯೆ ಒಂದಷ್ಟು ನಿಧಾನ ಆಗುವಂಥದ್ದು. ಒಂದು ಇಡೀ ದಿನವನ್ನ ಮಹಜರು ಪ್ರಕ್ರಿಯೆಗಾಗಿ ಅವರು ಬಳಸ್ಕೊಳ್ಬೇಕಾಗುತ್ತೆ ಮತ್ತು ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಂದ ಕಾನೂನಾತ್ಮಕವಾಗಿ ಕೂಡ ಈ ಪ್ರಕ್ರಿಯೆಗಳು ಒಂದಷ್ಟು ಹೊತ್ತನ್ನು ಪಡೆಯುತ್ತೆ. ಅದರ ಜೊತೆಗೆ ಈ ರೀತಿಯಾಗಿ ಒಂದು ಏನು ಹೊಂಡಗಳನ್ನು ತೋಡ್ತಾರೆ, ಅದು ಸುಮಾರು ಒಂದು 3 ರಿಂದ 4 ಫೀಟ್ ಹೋಗುತ್ತೆ. ಆ ಬಳಿಕ 6 ಫೀಟ್ಗಳವರೆಗೆ ಅಸಿಸ್ಟೆಂಟ್ ಕಮಿಷನರ್ ಏನಾದರೂ ಸೂಚನೆಗಳನ್ನು ಕೊಟ್ಟರೆ SIT ತಂಡ ಅದನ್ನು ಸಹಜವಾಗಿ ಕಾನೂನಾತ್ಮಕವಾಗಿ ಅದನ್ನು ಪಾಲನೆ ಮಾಡಬೇಕು ಕೂಡ. ಹಾಗಾಗಿ ಪಾಲನಾತ್ಮಕ ದೃಷ್ಟಿಯಿಂದ ಈ ರೀತಿಯಾಗಿ ತೋಡುವ ಹುಂಡಿಗಳಲ್ಲಿ ಒಬ್ಬ ದೂರುದಾರನಿಗೆ ಮತ್ತಷ್ಟು ಅದನ್ನು ತೋಡುವಂತಹ ಮತ್ತಷ್ಟು ಅದನ್ನು ಅಗಿಬೇಕು ಅನ್ನುವಂಥದ್ದು ದೂರುದಾರ ಏನಾದರೂ ವಿನಂತಿಗಳನ್ನು ಮನವಿಗಳನ್ನು ಮಾಡಿಕೊಂಡ್ರೆ ಅವುಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಅವುಗಳನ್ನು ಪಾಲಿಸಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮತ್ತಷ್ಟು ಆಳಕ್ಕೆ ಅಗೆಯುವಂಥ ಪ್ರಕ್ರಿಯೆಗೂ ಕೂಡ ಅವರು ಮುಂದಾಗ್ತಾರೆ. ಹಾಗಾಗಿ 6 ರಿಂದ 8 ಅಡಿಗಳಷ್ಟು ಹೋದಂತಹ ಉದಾಹರಣೆಗಳು ಕೂಡ ಇದೆ. ಆ ಸಂದರ್ಭಗಳಲ್ಲಿ ಅದನ್ನು ಮತ್ತೆ ಮುಚ್ಚುವ ಪ್ರಕ್ರಿಯೆಗಳನ್ನು, ಅಂದರೆ ಇಲ್ಲಿ ಕೇವಲ ಅಗೆಯುವುದಷ್ಟೇ ಒಂದು ಕಾನೂನು ಪ್ರಕ್ರಿಯೆಯ ಭಾಗವಾಗಿರೋದಿಲ್ಲ, ಅದನ್ನು ಮುಚ್ಚುವುದು ಕೂಡ ಒಂದು ಪ್ರಕ್ರಿಯೆಯ ಭಾಗವಾಗಿರುತ್ತೆ. ಮುಚ್ಚುವಂಥ ಸಂದರ್ಭಗಳಲ್ಲಿ ಮತ್ತೆ ಮುಚ್ಚಿದ ಮೇಲೆ ಆತನ ಅನುಮತಿಯನ್ನು ಪಡೆದು ಆತನಿಂದ ಹೇಳಿಕೆಗಳನ್ನು ದಾಖಲಿಸಿ, ಅಂದರೆ ಈ ಮುಚ್ಚುವ ಪ್ರಕ್ರಿಯೆಯನ್ನು ಕೂಡ ಕಾನೂನಾತ್ಮಕವಾಗಿ ಮತ್ತು ದೂರುದಾರನ ಒಪ್ಪಿಗೆಯನ್ನು ಪಡೆದೇ ಅದನ್ನು ಮುಚ್ಚುವ ಪ್ರಕ್ರಿಯೆಗಳನ್ನು ನಡೆಸಲಾಗಿದೆ ಅನ್ನುವಂಥದ್ದನ್ನು ಕಾನೂನಾತ್ಮಕವಾಗಿ ದೃಢಪಡಿಸುವ ನಿಟ್ಟಿನಲ್ಲಿ ಅಲ್ಲಿಗೆ ಕಂಪ್ಲೀಟ್ ಆಗಿ ಮಣ್ಣು ಮುಚ್ಚಿದ ಬಳಿಕ ಆ ಒಂದು ಪಾಯಿಂಟನ್ನು ಗುರುತಿಸಿ ಅಲ್ಲಿ ಒಂದಷ್ಟು ಮಹಜರು ಪ್ರಕ್ರಿಯೆಗಳಾಗುತ್ತೆ ಮತ್ತು ಅದರ ಫೋಟೋ ಮತ್ತು ವಿಡಿಯೋ ರೆಕಾರ್ಡಿಂಗ್ಗಳನ್ನು ಮಾಡಲಾಗುತ್ತೆ. ಆತ ಕಂಪ್ಲೀಟ್ ಆಗಿ ಒಪ್ಪಿಗೆ ಸೂಚಿಸಿದ ಬಳಿಕವೇ ಅಲ್ಲಿಂದ ಅವರು ಮುಂದೆ ನೆಕ್ಸ್ಟ್ ಪೊಸಿಷನ್ಗೆ ಮೂವ್ ಆಗ್ತಾರೆ. ಆದರೆ SIT ಒಂದು ಡಿಸೈಡೆಡ್ ರೂಲ್ನಲ್ಲಿರುವಂಥದ್ದು 6 ಅಡಿಗಳಷ್ಟು ಮಾತ್ರ ಈಗ ಸದ್ಯಕ್ಕೆ ಅವರು ಅಗಿತಾ ಇರುವಂಥದ್ದು. 6ಕ್ಕಿಂತ ಹೆಚ್ಚಕ್ಕೆ ಹೋಗ್ತಾ ಇಲ್ಲ. 3-4ರಲ್ಲಿ ಏನಾದರೂ ಅನುಮಾನ ಅಂತ ಕಂಡು ಬಂದಾಗ ಈ ರೀತಿಯಾಗಿ ಮಾಡ್ತಾರೆ. ಇನ್ನು JCBಯ ಬಳಕೆ ಕೂಡ ಅಷ್ಟೇ ಆ ಮಣ್ಣು ಮುಚ್ಚುವ ಸಂದರ್ಭಗಳಲ್ಲಿ ಇರೋ ಹಿಟಾಚಿಯನ್ನ ಬಳಕೆ ಮಾಡ್ತಾ ಇರುವಂತದ್ದು. ಶ್ವೇತಾ, ಎಸ್ ಭರತ್ರಾಜ್, ಇನ್ನು ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ಹರೀಶ್, ಕಾರ್ಯಾಚರಣೆ ನಡೀತಾ ಇರುವಂತಹ ಸ್ಥಳದ ವಿಜುವಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ರಸ್ತೆಯ ಪಕ್ಕದಲ್ಲೇ ಆ ಸ್ಪಾಟ್ ಇರೋದ್ರಿಂದ ಅಲ್ಲಿ ಕಾರ್ಯಾಚರಣೆ ನಡೆಸೋದು ಕೂಡ ಬಹಳ ದೊಡ್ಡ ಸವಾಲು. ಇನ್ನು ಒಂದು ವೆಹಿಕಲ್ಗಳ ಸ್ಲೋ ಮೂವಿಂಗ್, ಮತ್ತೊಂದು ಕಡೆ ತುಂಬಾ ಜನ ಸ್ಥಳೀಯರು ಬಂದು ಕೂಡ ಅಲ್ಲಿ ಸೇರ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿ ಅಲ್ಲಿ ಕಾರ್ಯಾಚರಣೆ ನಡೆಯೋದಕ್ಕೆ ಅಡ್ಡಿ ಆಗ್ತಾ ಇದೆ, ಈ ಎಲ್ಲ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಲಾಗ್ತಾ ಇದೆ?
ಶ್ವೇತಾ, ಈಗಾಗಲೇ ಎಲ್ಲದಕ್ಕೂ ಕೂಡ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ಈಗಾಗಲೇ SIT ತಂಡ ತೆಗೆದುಕೊಂಡಿರುವಂಥದ್ದು. ಸದ್ಯಕ್ಕೆ ನೀವು ನೋಡ್ತಾ ಇರ್ಬೋದು, ನಮ್ಮ ಕ್ಯಾಮ್ರಾಮನ್ ನವೀನ್ ಪೂಜಾರಿ ಅವರು ಈ ಒಂದು ವಿಜುವಲ್ಸ್ಗಳನ್ನು ತೋರಿಸ್ತಾರೆ. ಅಂದರೆ ನಾವಿದೀಗ ಏನಿದೆ ಆ ಒಂದು ಸ್ಪಾಟ್ಗಳನ್ನು ಮಾರ್ಕ್ ಮಾಡಿದ್ದಾರೆ, 11 ಮತ್ತು 12ನೇ ಜಾಗದ ಸ್ಪಾಟನ್ನು ಏನು ಮಾರ್ಕ್ ಮಾಡಿದ್ದಾರೆ ಅದೇ ಜಾಗದಲ್ಲಿದೆ. ನೋಡ್ತಾ ಇರ್ಬೋದು, ಈ ಹಿಂದೆ ಅಂದರೆ ಈ SIT ತಂಡ ಇಲ್ಲಿ ಬರೋದಕ್ಕೂ ಮುಂಚೆ ಆರಾಮಾಗಿ ವೆಹಿಕಲ್ ಪಾಸ್ ಆಗ್ತಾ ಇತ್ತು. ಈಗ ಏಕಾಏಕಿ ಏನು ಮಾಧ್ಯಮಗಳು ಇಲ್ಲಿರೋ ಕಾರಣದಿಂದಾಗಿ, ಜೊತೆಗೆ ಇಲ್ಲಿ ಈ ರೀತಿಯಾದಂಥ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥ ವಿಚಾರ ತಿಳಿದಂಥ ಒಂದಷ್ಟು ಜನ ನಿಧಾನವಾಗಿ ವಾಹನವನ್ನು ಚಲಿಸುವಂಥದ್ದು, ಜೊತೆಗೆ ಏನಾಗಿದೆ ಅಂತ ಕುತೂಹಲದಿಂದ ಬಂದು ನೋಡ್ತಾ ಇರುವ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಏಕಾಏಕಿ ಇಲ್ಲಿ ಧರ್ಮಸ್ಥಳ ಟು ಉಜಿರೆ ಹೋಗುವಂಥ ಒಂದು ಹೆದ್ದಾರಿ ಇದು. ಈ ಹೆದ್ದಾರಿಯಲ್ಲಿ ಈಗಾಗಲೇ ನೋಡಿ ಟ್ರಾಫಿಕ್ ಜಾಮನ್ನು ಕೂಡ ನೀವು ಗಮನಿಸಬಹುದು. ಅಂದರೆ ಏನು ನಡೀತಾ ಇದೆ ಅನ್ನುವಂಥ ಕುತೂಹಲದಿಂದ ಒಂದಷ್ಟು ಜನ ನಿಲ್ಲಿಸಿ ವೆಹಿಕಲನ್ನು ನಿಲ್ಲಿಸಿ ನೋಡುವಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಸ್ಥಳದಲ್ಲಿ ಅಂದರೆ ಈಗಾಗಲೇ ಏನು ಉತ್ಖನನ ಕಾರ್ಯಕ್ಕೆ ಮಾಡಿರುವಂಥ ಸ್ಪಾಟ್ಗಳನ್ನು ಗುರುತು ಮಾಡಿದ್ದಾರೆ. ಅಲ್ಲಿ ಈಗಾಗಲೇ ಆ್ಯಂಟಿ ನಕ್ಸಲ್ ಫೋರ್ಸನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಸ್ಥಳೀಯ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಆ ದೃಶ್ಯಗಳನ್ನು ಕೂಡ ನೀವು ಕಾಣ್ಬೋದು. ಯಾರೇ ಒಂದು ರೀತಿಯಲ್ಲಿ ಬಂದು ನಿಧಾನವಾಗಿ ಚಲಿಸುವಂಥದ್ದು, ವಾಹನವನ್ನು ನಿಲ್ಲಿಸ್ಕೊಳ್ಳೋ ಈ ರೀತಿಯ ಮಾಡಿದಂಥ ಸಂದರ್ಭದಲ್ಲಿ ಅವರು ಮುಂದಕ್ಕೆ ಹೋಗಿ ಇಲ್ಲಿ ನಿಲ್ಲಿಸಬಾರ್ದು ಅನ್ನುವಂಥ ರೀತಿಯಲ್ಲಿ ಸೂಚನೆಯನ್ನು ಕೂಡ ಕೊಡ್ತಾರೆ. ಆದರೆ ಎಲ್ಲದಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ SIT ಅಧಿಕಾರಿಗಳು ಈಗಾಗಲೇ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಪರ್ಮಿಷನನ್ನು ತೆಗೆದುಕೊಳ್ಬೇಕು ಎಲ್ಲವನ್ನೂ ಕೂಡ ಈಗಾಗಲೇ ತೆಗೆದುಕೊಂಡಿರೋ. ಆದರೆ ಒಂದಷ್ಟು ಜನ ಪದೇ ಪದೇ ಇಲ್ಲಿರುವಂಥ ಸ್ಥಳೀಯರಾಗಿರ್ಬೋದು, ಜೊತೆಗೆ ಇದು ಪ್ರವಾಸಿ ಸ್ಥಳ ಆಗಿರೋ ಕಾರಣದಿಂದಾಗಿ ಲಕ್ಷಾಂತರ ಜನ ಇಲ್ಲಿ ಪ್ರತಿನಿತ್ಯ ಬರ್ತಾರೆ. ಅವರು ಕೂಡ ಒಂದಷ್ಟು ಕುತೂಹಲದಿಂದ ಬರ್ತಾ ಇರುವಂಥ ಒಂದಷ್ಟು ಸನ್ನಿವೇಶಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇರುವಂಥದ್ದು. ಆದರೆ SIT ತಂಡ ಏನಂದರೆ ಯಾವುದೇ ರೀತಿಯಲ್ಲಿ ಆ ಕಾರ್ಯಾಚರಣೆಯನ್ನು ಮಾಡ್ತಾರೆ, ಯಾವುದೂ ಕೂಡ ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ ಮಾಡ್ತಾ ಇಲ್ಲ. ಅಲ್ಲಿ ಅವರು ಸ್ಪಾಟ್ ಮಾರ್ಕ್ ಮಾಡಿರುವಂಥ 200 ಮೀಟರ್ ದೂರದಲ್ಲೇ ಈ ಒಂದು ಪರದೆಯನ್ನು ಕೂಡ ಹಾಕಿರುವಂಥದ್ದು. ಒಳಗಡೆ ಹೋಗಿ ಆ ಒಂದು ಕಾಡಿನ ಪ್ರದೇಶ ಏನಿದೆ ಅಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು ಭರತ್ ರಾಜ್, ನೀವೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.